ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಕ್ರಿಸ್ಪಿಯಾದ ಸಮೋಸ ಮಾಡ್ತಾ ಇದ್ದೇನೆ. ತುಂಬಾ ಈಸಿಯಾಗಿ ಮಾಡಬಹುದು. ಕ್ರಿಸ್ಪಿ ಬರಲಿಕ್ಕೆ ಕೆಲವೊಂದು ಟಿಪ್ಸ್ ಹೇಳಿಕೊಡ್ತೇನೆ. ನನ್ನ ವಿಡಿಯೋ ಕೊನೆ ತನಕ ನೋಡಿ, ಸ್ಕಿಪ್ ಮಾಡದೆ, ಆವಾಗ ನಿಮಗೆ ಗೊತ್ತಾಗುತ್ತೆ. ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನು ಈ ಬೌಲ್ನಲ್ಲಿ 1 ಬೌಲ್ ಮೈದಾ ಹಿಟ್ಟು ತಗೊಂಡಿದ್ದೇನೆ. ಇದಕ್ಕೆ 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ ಪೌಡರ್ ಹಾಕ್ತಾ ಇದ್ದೇನೆ. ಕ್ರಿಸ್ಪಿ ಬರಲಿಕ್ಕೆ ಕಾರ್ನ್ಫ್ಲವರ್ ಪೌಡರ್ ಯೂಸ್ ಮಾಡಿ 2 ಟೇಬಲ್ ಸ್ಪೂನ್. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ. ಇವಾಗ ನೋಡಿ ಕಲಸಿ ಆಯಿತು. ಈಗ ನೋಡಿ ಇಷ್ಟು ಗಟ್ಟಿ ಇದ್ದರೆ ಸಾಕು. ಈ ರೀತಿ ಇರಬೇಕು ಹಿಟ್ಟು. ಇವಾಗ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಸನ್ಫ್ಲವರ್ ಆಯಿಲ್ ಹಾಕ್ತೇನೆ. ನಾವು ಮೈದಾ ಹಿಟ್ಟು ಹಾಕಿದಾಗಲೇ ಆಯಿಲ್ ಹಾಕಿ ಮಿಕ್ಸ್ ಮಾಡಬಾರ್ದು. ಈ ರೀತಿ ಹಿಟ್ಟು ಕಲಸಿ ಆದ ನಂತರ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಮಿಕ್ಸ್ ಮಾಡಿ. ಕೊಕೊನಟ್ ಆಯಿಲ್ ಯೂಸ್ ಮಾಡಬೇಡಿ, ಸನ್ಫ್ಲವರ್ ಆಯಿಲ್ ಹಾಕಿ, ಕ್ರಿಸ್ಪಿಯಾಗಿ ಬರುತ್ತೆ. ಈಗ ಹಿಟ್ಟು ರೆಡಿಯಾಗಿದೆ. 20 ನಿಮಿಷ ಹಿಟ್ಟು ಕಲಸಿ ಇಡಬೇಕು ಸ್ವಲ್ಪ ಹೊತ್ತು, ಇಲ್ಲಾಂದರೆ ಅದು ಕ್ರಿಸ್ಪಿ ಬರಲ್ಲ. ನಾವು ಯಾವಾಗಲೂ ಸಮೋಸ ಮಾಡುವಾಗ ಹಿಟ್ಟು ಸ್ವಲ್ಪ ಹೊತ್ತು ಇಟ್ಟರೆ ಸಮೋಸ ಆವಾಗ ಕ್ರಿಸ್ಪಿ ಇರುತ್ತೆ. ಇನ್ನಿದಕ್ಕೆ ನಾನು ಮಸಾಲೆಗೆ ರೆಡಿ ಮಾಡ್ತೇನೆ. 1 ಟೇಬಲ್ ಸ್ಪೂನ್ ಸನ್ಫ್ಲವರ್ ಆಯಿಲ್ ಹಾಕಿ, ನಾನಿದಕ್ಕೆ ಅರ್ಧ ಕ್ಯಾಬೇಜ್ ಮತ್ತು 2 ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿ ಕಟ್ ಮಾಡಿ ತಗೊಂಡಿದ್ದೇನೆ. ಇದನ್ನು ಪ್ಯಾನಿಗೆ ಹಾಕ್ತಾ ಇದ್ದೇನೆ. ಅದಕ್ಕೆ 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್. ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಮೀಡಿಯಂ ಫ್ಲೇಮ್ನಲ್ಲಿಟ್ಟು 1 ನಿಮಿಷ ಫ್ರೈ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ, ಅದರಲ್ಲಿ ಆಲ್ ಅಂತ ಆಪ್ಷನ್ ಒತ್ತಿ, ಆವಾಗ ನನ್ನ ನೋಟಿಫಿಕೇಷನ್ ನಿಮಗೆ ಬರ್ತದೆ. ನಾನು ಹೊಸ ರೆಸಿಪಿ ಹಾಕ್ತಾ ಇರ್ತೇನೆ. ಇವಾಗ ಫ್ರೈ ಮಾಡಿ ಆಯಿತು. ಇದಕ್ಕೆ ನಾನು 1/4 ಕಪ್ ನೆನೆ ಹಾಕಿದ ಬಟಾಣಿ ಹಾಕ್ತಾ ಇದ್ದೇನೆ. 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಟೇಬಲ್ ಸ್ಪೂನ್ ಗ್ರೀನ್ ಚಿಲ್ಲಿ ಪೇಸ್ಟ್, 1 ಟೇಬಲ್ ಸ್ಪೂನ್ ಟೊಮೆಟೊ ಸಾಸ್. ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿ. ಇನ್ನಿದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಲಿಂಬೆ ರಸ, ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ. ಇವಾಗ ಮಸಾಲೆ ರೆಡಿ ಆಯಿತು. ಇನ್ನು ಗ್ಯಾಸ್ ಆಫ್ ಮಾಡಿ. ಇನ್ನು ಸಮೋಸ ಪಟ್ಟಿ ರೆಡಿ ಮಾಡುವ. ಈ ಥರ ಫ್ಲೋರ್ಗೆ ಮೈದಾ ಹಿಟ್ಟು ಹಾಕಿದ್ದೇನೆ. ಇಲ್ಲಾಂದರೆ ಚಪಾತಿ ಮನೆ ಇದ್ದರೆ ಅದರಲ್ಲಿ ಸಹ ಮಾಡ್ಬೋದು. ಇಷ್ಟು ದೊಡ್ಡ ಉಂಡೆ ಮಾಡಿ ಹಿಟ್ಟು ಸ್ವಲ್ಪ ತಾಗಿಸಿ ಉಂಡೆಗೆ, ಆನಂತರ ಲಟ್ಟಿಸಿ. ಈಗ ನೋಡಿ ಇಷ್ಟು ಲಟ್ಟಿಸಿದರೆ ಸಾಕು. ಎಲ್ಲವನ್ನು ಅದೇ ರೀತಿ ನಾನು ಮಾಡ್ತೇನೆ. ಈ ರೀತಿ ಮಾಡಿದರೆ ಸ್ವಲ್ಪ ನಮಗೆ ಈಸಿ ಆಗ್ತದೆ, ಅದಕ್ಕಾಗಿ. ಹೀಗೆಲ್ಲ ಲಟ್ಟಿಸಿ ಆಯಿತು. ಇವಾಗ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಸ್ಪ್ರೆಡ್ ಮಾಡಿ, ಫುಲ್ ಸ್ಪ್ರೆಡ್ ಮಾಡಿ ಆಯಿಲ್ ಹಾಕಿ. ಆನಂತರ ಅದರ ಮೇಲೆಗೆ ಮೈದಾ ಹಿಟ್ಟು ಹಾಕಿ, ಮತ್ತೊಂದು ಲಟ್ಟಿಸಿದನ್ನು ಅದರ ಮೇಲೆ ಇಡಿ, ಫುಲ್ ಕವರ್ ಮಾಡಿ. ಮತ್ತೆ ಅದರ ಮೇಲೆ ಆಯಿಲ್ ಸ್ಪ್ರೆಡ್ ಮಾಡಿ. ಅದೇ ರೀತಿ ಸ್ವಲ್ಪ ಹಿಟ್ಟು ಹಾಕಬೇಕು. ಈಗ ಇದರ ಮೇಲೆ ಮತ್ತೊಂದನ್ನಿಟ್ಟು ಲಟ್ಟಿಸಬೇಕು. ಈ ರೀತಿ ಮಾಡುವಾಗ ನಮಗೆ ಸ್ವಲ್ಪ ಈಸಿ ಆಗ್ತದೆ. ಈಗ 3 ಒಟ್ಟಿಗೆ ಲಟ್ಟಿಸಿ. ಇವಾಗ ನೋಡಿ ಈ ರೀತಿ ಲಟ್ಟಿಸಿ ತಗೊಂಡಿದ್ದೇನೆ. ಈಗ ತವ ಚೆನ್ನಾಗಿ ಕಾದ ನಂತರ ಅದರ ಮೇಲೆ ಹಾಕಿ ಮೀಡಿಯಂ ಫ್ಲೇಮ್ನಲ್ಲಿಡಿ. ಇವಾಗ ಇದನ್ನು ಟರ್ನ್ ಮಾಡಿ ಹಾಕ್ತೇನೆ. ಸ್ವಲ್ಪ 1 ಸೆಕೆಂಡ್ ಇಟ್ಟರೆ ಸಾಕು. ಈಗ ಮತ್ತೊಂದು ಸೈಡ್ 1 ಸೆಕೆಂಡ್ ಇಡೋಣ. ಇವಾಗ ನೋಡಿ ಇಷ್ಟಾದರೆ ಸಾಕು. ಈಗ ತೆಗಿತೇನೆ ಇದನ್ನು. ಈ ರೀತಿ 4 ಸೈಡ್ ಕಟ್ ಮಾಡಬೇಕು. ಆವಾಗ ನಮಗೆ ಸಮೋಸ ಒಂದೇ ಶೇಪ್ ಬರ್ತದೆ. ಅದಕ್ಕಾಗಿ ಕಟ್ಲಿಕ್ಕೂ ಸುಲಭ ಆಗ್ತದೆ. ಈ ರೀತಿ ಒಂದೇ ಸೈಜ್ ಇದ್ದರೆ. ಸೈಡೆಲ್ಲ ಕಟ್ ಮಾಡಿದ ನಂತರ ಮಧ್ಯೆ 2 ಭಾಗ ಮಾಡಿ. ಈಗ ಎಲ್ಲದನ್ನು ನಾನು ಅದೇ ರೀತಿ ಮಾಡಿ ತಗೊಳ್ತೇನೆ. ಈಗ ಇದನ್ನು ಒಂದೊಂದೇ ಶೀಟಾಗಿ ಬಿಡಿಸಿ ತಗೊಳ್ಳಿ. ಅದನ್ನು ಒಂದು ಸೈಡ್ ಈ ಥರ ಮಡಚಬೇಕು. ಅದಕ್ಕೆ ನಾನಿಲ್ಲಿ ಮೈದಾದ ಗಮ್ ಮಾಡಿದ್ದೇನೆ. ಅದನ್ನು ಸೈಡಿಗೆ ಹಚ್ಚಿ ಫೋಲ್ಡ್ ಮಾಡಿ. ಈಗ ಇದಕ್ಕೆ ಸ್ಟಫಿಂಗ್ ಹಾಕುವ. ಕ್ಯಾಬೇಜಿದು ಮಸಾಲೆಯನ್ನು ಈಗ ಹಾಕ್ತಾ ಇದ್ದೇನೆ. 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತೇನೆ ನಾನು. ಮಸಾಲೆ ಎಲ್ಲ ಹಾಕಿದ ನಂತರ
ಸ್ವಲ್ಪ ಪ್ರೆಸ್ ಮಾಡಿ. ಇವಾಗ ಈ ರೀತಿ ಸೈಡ್ ಮಡಚಿ ಗಮ್ ಹಚ್ಚಿ ಅದಕ್ಕೂ ಸೈಡಿಗೂ. ಈಗ ಮತ್ತೊಂದು ಸೈಡು ಅದೇ ರೀತಿ ಗಮ್ ಹಚ್ಚಿ ಈ ರೀತಿ ಫೋಲ್ಡ್ ಮಾಡಿ. ಇವಾಗ ನಮ್ಮ ಸಮೋಸ ಕಟ್ಟಿ ರೆಡಿ ಆಯಿತು. ಇನ್ನು ಉಳಿದಿರುವುದನ್ನೆಲ್ಲ ನಾನು ಅದೇ ರೀತಿ ಫೋಲ್ಡ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೇನೆ. ಇದು ಸಂಜೆ ಟೀ ಒಂದಿಗೆಲ್ಲ ತುಂಬ ಒಳ್ಳೆಯದಾಗ್ತದೆ. ಈ ರೀತಿ ನೀವು ಮನೆಯಲ್ಲಿ ಟ್ರೈ ಮಾಡಿ. ಹೇಗೆ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈಗ ಎಲ್ಲ ಸಮೋಸ ಕಟ್ಟಿ ರೆಡಿ ಮಾಡಿ ಆಗಿದೆ. ಎಲ್ಲ ಕರೆಕ್ಟಾಗಿ ಕಟ್ಟಿ ಆಯಿತು. ಈಗ ಇದನ್ನು ಫ್ರೈ ಮಾಡುವ. ಈಗ ಬಾಣಲೆಯಲ್ಲಿ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಸಮೋಸ ಹಾಕ್ತಾ ಇದ್ದೇನೆ. ಸಮೋಸ ಹಾಕಿದ ನಂತರ ಮೀಡಿಯಮ್ ಫ್ಲೇಮ್ನಲ್ಲಿಡಿ, ಹೈ ಫ್ಲೇಮಲ್ಲಿ ಇಡಬೇಡಿ. 1 ನಿಮಿಷ ಒಂದು ಸೈಡ್ ಸ್ವಲ್ಪ ಫ್ರೈ ಆಗಲಿದ್ದು. ಈಗ ನೋಡಿ 1 ನಿಮಿಷ ಆಯಿತು. ಈಗ ಇದನ್ನು ಟರ್ನ್ ಮಾಡಿ ಹಾಕ್ತೇನೆ. ಸಮೋಸ ಹಾಕಿದ ತಕ್ಷಣವೇ ಟರ್ನ್ ಮಾಡಿ ಹಾಕಬೇಡಿ. ಈ ರೀತಿ 1 ನಿಮಿಷ ಬಿಟ್ಟು ಆಮೇಲೆ ಟರ್ನ್ ಮಾಡಿ ಹಾಕಿ. ನಾವು ಒಮ್ಮೆಲೆ ಒಂದು ಸೈಡ್ ಫುಲ್ಲು ಫ್ರೈ ಆಗಬೇಕಂತ ಬಿಡಬಾರ್ದು. ಆವಾಗ ಅದು ಕ್ರಿಸ್ಪಿ ಆಗಲ್ಲ. ಕ್ರಿಸ್ಪಿ ಆಗಿರಲಿಕ್ಕಾಗಿ ಒಂದು ಸೈಡು 1 ನಿಮಿಷ ಇಟ್ಟು ಫ್ರೈ ಮಾಡಿದರೆ ಸಾಕಾಗ್ತದೆ. ಈಗ ಇನ್ನೊಂದು ಸೈಡು ಟರ್ನ್ ಮಾಡಿ ಹಾಕ್ತೇನೆ. ನೋಡಿ, ಕ್ರಿಸ್ಪಿಯಾಗಿ ಫ್ರೈ ಆಗಿದೆ. ಬ್ರೌನ್ ಕಲರ್ ಬಂದಿದೆ, ಒಳ್ಳೆ ಕ್ರಿಸ್ಪಿಯಾಗಿ ಕಾಣ್ತಾ ಉಂಟು. ಈಗ ಮತ್ತೊಂದು ಸೈಡ್ ಅದೇ ರೀತಿ ಕ್ರಿಸ್ಪಿಯಾಗಿ ಫ್ರೈ ಆಗಲಿ. ಈಗ 2 ಸೈಡ್ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ. ಇವಾಗ ಇದನ್ನು ತೆಗಿತೇನೆ. ಈಗ ಉಳಿದದನ್ನು ಅದೇ ರೀತಿ ನಾನು ಫ್ರೈ ಮಾಡ್ತೇನೆ. ಈಗ ಎಲ್ಲ ಸಮೋಸ ಫ್ರೈ ಮಾಡಿ ಆಯಿತು. ಎಷ್ಟು ಕ್ರಿಸ್ಪಿಯಾಗಿ ಫ್ರೈ ಆಗಿದೆ. ಒಂದು ಕಟ್ ಮಾಡಿ ತೋರಿಸ್ತೇನೆ ನಿಮಗೆ ಹೇಗೆ ಆಗಿದೆ ಅಂತ. ಒಳ್ಳೆ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ ನೋಡಿ. ಇವತ್ತಿನ ನನ್ನ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ.